ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಇನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ಬೆಳಕು ಅಂತಕ್ಕಂಥ ಕಾನ್ಸೆಪ್ಟ್ನ ಮುಂದುವರಿದ ಭಾಗವನ್ನು ತೆಗೆದುಕೊಂಡು ಬಂದಿದ್ದೇನೆ. ತಾವೆಲ್ಲ ನನ್ನೊಂದಿಗೆ ಕನೆಕ್ಟ್ ಇರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೀತವೆ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಕ್ಲಾಸಿಗೆ ಅಣಿಯಾಗೋಣ. ಆತ್ಮೀಯರೇ, ಬೆಳಕು ಅಂತಕ್ಕಂಥ ಕಾನ್ಸೆಪ್ಟ್ನ ಹಲವಾರು ಮುಖ್ಯ ವಿಚಾರಗಳನ್ನು ಈಗಾಗಲೇ ತಮ್ಮ ತಿಳಿಸಿದ್ದೇನೆ. ಬೆಳಕು ಅಂದ್ರೇನು, ಅದರ ಗುಣಲಕ್ಷಣಗಳು, ಬೆಳಕು ಹಾದು ಹೋಗ್ತಕ್ಕಂಥ ಪರಿಣಾಮ, ಹಾಗೆ ಬೆಳಕಿನ ಮಾನಗಳನ್ನು ಅಳಿತಕ್ಕಂಥ ಒಂದು ಬೆಳಕಿನ ಕ್ವಾಂಟಿಟೀಸ್ಗಳನ್ನ ಅಳಿತಕ್ಕಂಥ ಮಾನಗಳು, ಸೂರ್ಯನ ಮತ್ತು ತೇಜಸ್ಸು, ಹಾಗೆ ಹಲವಾರು ರೀತಿಯ ವಿಚಾರಗಳು, ರಿಫ್ಲೆಕ್ಷನ್ ಇವೆಲ್ಲ ಪ್ರೊಸೆಸ್ಗಳು, ವಕ್ರೀಭವನ ಎಂದು ಕರಿತೀವಿ, ಬೆಳಕಿನ ವಕ್ರೀಭವನ, ಹೀಗೆ ಹಲವಾರು ವಿಚಾರಗಳು, ಬೆಳಕಿನ ವಕ್ರೀಭವನ ಸೂಚ್ಯಂಕ, ಪ್ರತಿಫಲನ, ಹೀಗೆ ಸೂರ್ಯನು ಮತ್ತು ಚಂದ್ರನ ದೂರ, ಸೂರ್ಯ ಮತ್ತು ಬೆಳಕಿನ ದೂರ, ಹೀಗೆ ಹಲವಾರು ವಿಚಾರಗಳನ್ನು ಈಗಾಗಲೇ ನಾನು 2 ವಿಡಿಯೋಗಳಲ್ಲಿ ತಮಗೆ ತಿಳಿಸಿದ್ದೇನೆ. ಇವತ್ತಿನ ವಿಡಿಯೋದ ನಾನು ವಿಶೇಷವಾಗಿ ಬೆಳಕಿನ ವರ್ಣ ವಿಭಜನೆ ಇದ್ರ ಬಗ್ಗೆ ತಿಳಿಸ್ತೇನೆ. ಬೆಳಕಿನ ವರ್ಣ ವಿಭಜನೆ ನೋಡಿ, ಇಲ್ಲಾಂದ್ರೆ ಹೆಸರೇ ಸೂಚಿಸ್ತಾ ಇದೆ, ವರ್ಣ ವಿಭಜನೆ. ವರ್ಣ ಅಂದ್ರೆ ಬಣ್ಣ ಅಂತ ಕರಿತೀವಿ ನಾವು. ಬಣ್ಣ, ಬೆಳಕಿಗೂ ಕೂಡ ಬಣ್ಣ ಇದೆ. ಒಟ್ಟಾರೆ ಬೆಳಕು 7 ಬಣ್ಣಗಳಿಂದ ಆಗಿದೆ. ಬಿಳಿಯ ಬಣ್ಣದ ಬೆಳಕನ್ನ ಅದರ ಘಟಕದ ಬಣ್ಣಗಳಾಗಿ ವಿಭಜಿಸುವ ಅಥವಾ ಬೇರ್ಪಡಿಸ್ತಕ್ಕಂಥ ಕ್ರಿಯೆಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಬೆಳಕಿನ ವರ್ಣ ವಿಭಜನೆ ಅಂತ ಕರಿತೀವಿ. ಬಿಳಿಯ ಬಣ್ಣದ ಬೆಳಕು ಒಟ್ಟಾರೆ 7 ಬಣ್ಣಗಳ ಸಮ್ಮಿಶ್ರಣದಿಂದ ಆಗಿರ್ತದೆ. 7 ಬಣ್ಣಗಳ ಮಿಶ್ರಣವೇ ಬಿಳಿಯ ಬಣ್ಣ. ಈ ಒಂದು ಬಿಳಿಯ ಬಣ್ಣವನ್ನ ಅದರ ಘಟಕ ಬಣ್ಣಗಳಾಗಿ ಕನ್ವರ್ಟ್ ಮಾಡೋದಕ್ಕೆ, ಬೇರ್ಪಡಿಸೋದಕ್ಕೆ, ಅದನ್ನ ಚೇಂಜ್ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಪ್ರೊಸೆಸ್ ಅನ್ನ ನಾವು ಏನಂತ ಕರಿತೀವಿ, ಬೆಳಕಿನ ವರ್ಣ ವಿಭಜನೆ ಅಂತ ಕರಿತೀವಿ. ಈ ವರ್ಣ ವಿಭಜನೆಯ ಮೂಲಕ ಬಿಳಿಯ ಬಣ್ಣ 7 ಬಣ್ಣಗಳಾಗಿ ಕನ್ವರ್ಟ್ ಆಗ್ತದೆ, 7 ಬಣ್ಣಗಳಾಗಿ ಚೇಂಜಸ್ ಆಗ್ತಾ ಹೋಗ್ತದೆ. ಅದನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ವಿಬ್ಗ್ಯಾರ್ ಅಂತ ಕರಿತೀವಿ. ಹೌದಾ? ವಿಬ್ಗ್ಯಾರ್ ಏನಪ್ಪ ವಿಬ್ಗ್ಯಾರ್ ಅಂತಂತಂದ್ರೆ ಬಿಳಿಯ ಬಣ್ಣ 7 ಬಣ್ಣವಾಗಿ ಅಲ್ಲಿ ಬೇರ್ಪಡ್ತು. ಆ ಒಂದು ಕ್ರಿಯೆಗೆ ನಾವು ಏನು ಕರೆದ್ವಿ, ಬೆಳಕಿನ ವರ್ಣ ವಿಭಜನೆ ಅಂತ ಕರೆದ್ವಿ. ಚದುರಿದ ಬೆಳಕು ವಿಬ್ಗ್ಯಾರ್ ಅಂತ ಇದನ್ನ ಕರೆದ್ರು. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತಕ್ಕಂಥದ್ದು ಇಲ್ಲಿ ತಿಳಿದು ಬರ್ತಕ್ಕಂಥ ವಿಷಯ. ಈ ರೀತಿ ವಿಭಜನೆ ಆಗಿರ್ತಕ್ಕಂಥ ಬೆಳಕನ್ನ ನೋಡ್ರಿ, ಬಿಳಿಯ ಬಣ್ಣವನ್ನ ಅದರ ಘಟಕ ಬಣ್ಣವಾಗಿ ಏನು ಮಾಡಿದ್ರು, ಇಲ್ಲಿ ವಿಭಜನೆ ಮಾಡಿಬಿಟ್ರು. ಈಗೇನು ಮಾಡ್ತಾರಂದ್ರ ವಿಭಜನೆ ಆಗಿರ್ತಕ್ಕಂಥ ಒಂದು ಘಟಕಗಳಾಗಿ ವಿಭಜನೆ ಆಗಿರ್ತಕ್ಕಂಥ ಬೆಳಕನ್ನ ಪಟ್ಟಕವನ್ನ ತಿರುಗಿಸಿ ಹಾಯಿಸಿದಾಗ ಮತ್ತೆ ಬಿಳಿ ಬಣ್ಣವಾಗಿ ಅದು ದೊರೀತದೆ. ಈ ಒಂದು ಕ್ರಿಯೆಗೆ ನಾವೇನು ಕರಿತೀವಿ, ಬೆಳಕಿನ ಸಂಯೋಜನೆ ಅಂತ ಕರಿತೀವಿ. ಬೆಳಕಿನ ಸಂಯೋಜನೆ. ಇಲ್ಲೇ ಪಟ್ಟಕವನ್ನು ಉಪಯೋಗ ಮಾಡಿದ್ರು. ಆ ಪಟ್ಟಕದ ಮೂಲಕ ಇದನ್ನು ಪೂರ್ತಿಯಾಗಿ 7 ಬಣ್ಣಗಳನ್ನ ಸ್ಪೀಡಾಗಿ ತಿರುಗಿಸಿದಾಗ ಅಲ್ಲಿ ಮತ್ತೆ ಬಿಳಿಯ ಬಣ್ಣವಾಗಿ ಬರ್ತಕ್ಕಂಥದ್ದು ನಮ್ಮ ಕಣ್ಣಿಗೆ ಕಾಣ್ತಾ ಹೋಗ್ತದೆ. ಇದನ್ನ ಬೆಳಕಿನ ಸಂಯೋಜನೆ ಅಂತ ಕರೆದ್ವಿ. ಆ ಒಂದು ಬಿಳಿಯ ಬಣ್ಣವನ್ನೇ 7 ಬಣ್ಣವಾಗಿ ನಾವು ಬೇರ್ಪಡಿಸೋದಕ್ಕೆ, ಅದರಲ್ಲಿ ಇರ್ತಕ್ಕಂಥ ಘಟಕ ಬಣ್ಣಗಳಾಗಿ ಬೇರ್ಪಡು ಮಾಡೋದಕ್ಕೆ ನಾವು ಅದನ್ನ ಬೆಳಕಿನ ವರ್ಣ ವಿಭಜನೆ ಅಂತ ಕರಿತೀವಿ. ಇನ್ನು ನೋಡ್ರಿ, ಪ್ರಿಸಮ್, ಗಾಜಿನ ಅಶ್ರುಗ ಅಂತ ಕರಿತೀವಿ, ಪ್ರಿಸಮ್ ಅಂತ ಕರಿತೀವಿ. ಈ ಪ್ರಿಸಮ್ ಮತ್ತು ಮಸೂರ ಜೋಡಣೆ, ಈ ಒಂದು ಪ್ರಿಸಮ್ ಮತ್ತು ಮಸೂರ ಜೋಡಣೆ ನೋಡ್ತಾ ಬಂತೇವೆ. ಪ್ರಿಸಮ್ ಮತ್ತು ಮಸೂರ ಜೋಡಣೆ, ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ ಇವು ಏನು ಪ್ರೊಸೆಸ್ ಆಗ್ತದೆ, ಈ ಒಂದು ಬೆಳಕಿನಲ್ಲಿ ಇವುಗಳ ಪಾತ್ರ ಏನು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಬಂದ್ರೆ, ಪ್ರಿಸಮ್ ಮತ್ತು ಮಸೂರ ಜೋಡಣೆ ಒಳಗ ಈ ಒಂದು ಜೋಡಣೆಯಲ್ಲಿ ಆಗಿರ್ತಕ್ಕಂಥ ಬಿಳಿ ಬಣ್ಣದ ಬೆಳಕನ್ನ ಇದರಲ್ಲಿ ಹಾಯಿಸಿದಾಗ 7 ಬಣ್ಣಗಳು ನಮಗೆ ದೊರೀತಾ ಇದ್ದಾವೆ. ಪ್ರಿಸಮ್ ಮತ್ತು ಮಸೂರದ ಮೂಲಕ ನಾವು ಒಂದು ಬಿಳಿಯ ಬಣ್ಣದ ಒಂದು ರೇಸ್ನ ಹಾಯಿಸಿದಾಗ ಅಲ್ಲಿ 7 ಬಣ್ಣವಾಗಿ ಅವು ಗೋಚರಿಸ್ತಾ ಇದ್ದಾವೆ. ಹೌದಾ? ಈ ಒಂದು ಪಟ್ಟಿನೇ ಪಡಿತೀವಿ, 7 ಬಣ್ಣಗಳ ಒಂದು ಪಟ್ಟಿ ತಯಾರಾಗ್ತದೆ. ಆ ಒಂದು ಬಣ್ಣದ ಶ್ರೇಣಿಗೆ ರೋಹಿತ ಅಂತ ನಾವು ಕರಿತಾ ಇದ್ದೀವಿ. ರೋಹಿತ ಅಂತ ಕರಿತೀವಿ. ಹಲವು ಬಣ್ಣಗಳ ಒಂದು ಪಟ್ಟಿಗೆ ವರ್ಣರೋಹಿತ ಅಂತ ಕರಿತೀವಿ. ಅದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಏನಂತ ಕರಿತೀವಿ, ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಸ್ಪೆಕ್ಟ್ರಮ್ ಅಂತಂದ್ರೆ ಹಲವಾರು ಬಣ್ಣಗಳ ಒಂದು ಪಟ್ಟಿ ಅಂತ ಇರ್ತದೆ, ಅದನ್ನು ನಾವು ಸ್ಪೆಕ್ಟ್ರಮ್ ಅಂತ ಕರಿತಾ ಇದ್ದೀವಿ. ಈ ಒಂದು ರೋಹಿತದ ವಿಧಗಳು ಏನಪ್ಪಾ ಅಂದ್ರೆ ಅಸಂತತ ಅಂದ್ರೆ ಖಂಡ. ರೋಹಿತದಲ್ಲಿ ಒಟ್ಟ 2 ವಿಧಗಳು. ರೋಹಿತ ಅಂತಂದ್ರೆ ಏನ್, ರೋಹಿತ ಎದಕ್ಕೆ ಯೂಸ್ ಆಗ್ತದೆ ಹೇಳ್ರಿ, ಈ ಒಂದು ವರ್ಣ ವಿಭಜನೆಗಳಿಗೆ ಯೂಸ್ ಆಗ್ತದೆ. ಅದ್ರ ಮೂಲಕ ಬೆಳಕನ್ನು ಹಾಯಿಸಿದಾಗ 7 ಬಣ್ಣವಾಗಿ ಅದು ಗೋಚರಿಸ್ತದೆ, 7 ಬಣ್ಣಗಳನ್ನು ತೋರಿಸ್ತದೆ ರೋಹಿತ.
ಈ ರೋಹಿತದಲ್ಲಿ ಒಟ್ಟಾರೆ 2 ವಿಧಗಳು ಬರ್ತವೆ. ಒಂದು ಯಾವುದು ಅಖಂಡಕ ಅಸಂತತ ಇದನ್ನ ಖಂಡ ಅಂತ ಕರಿತೀವಿ. ಸಂತತ ಅಂತಂದ್ರೆ ಅದನ್ನು ಅಖಂಡ ಅಂತ ಕರಿತೀವಿ. ಅಸಂತತ ಖಂಡ ಅಂತಂದ್ರೆ ಬಣ್ಣಗಳನ್ನ ಬಿಡಿ ಬಿಡಿಯಾಗಿ ಇಲ್ಲಿ ಗೋಚರಿಸುವಾಗೆ ತೋರಿಸ್ತದೆ ಅದು. ಆದರೆ ಸಂತತದಲ್ಲಿ ಬಣ್ಣಗಳ ನಡುವೆ ಜಾಗನೇ ಇರುವುದಿಲ್ಲ, ಒಂದಕ್ಕೊಂದು ಹತ್ಕೊಂಡ್ಬಿಟ್ಟಿರ್ತಾವೆ. ಎದ್ರಾಗ ಸಂತತದಲ್ಲಿ. ಅಸಂತತದಲ್ಲಿ ಬಣ್ಣಗಳು ಬಿಡಿ ಬಿಡಿಯಾಗಿ ಗೋಚರಣೆ ಆಗ್ತವೆ. ಇನ್ನು ಪ್ರಿಸಮ್ ಮೂಲಕ ನಾವು ಬೆಳಕನ್ನು ಹಾಯಿಸಿದಾಗ ಅದರ ಎಲ್ಲ ಬಣ್ಣಗಳು ಒಂದೇ ಪ್ರಮಾಣದಾಗ ಬಾಗೋದಿಲ್ರಿ. ವಿಚಾರ ಮಾಡ್ರಿ, 7 ಬಣ್ಣಗಳು ನಮ್ಗೆ ಕಾಣ್ತಾ ಇದಾವೆ ಅಂದ್ರೆ ಅವು 7 ಬೇರೆ 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 ಸ್ಟೇಜ್ನಲ್ಲಿ ಇದಾವೆ ಅಂತ ಹೇಳಿ ನಮ್ಗೆ ಅವು 7 ಬಣ್ಣ ಕಾಣ್ತಾವೆ. ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿಬಿಟ್ಟಿದ್ರೆ, ಒಂದ್ರ ಮೇಲೆ ಒಂದು ಬಾಗಿ ಬಿಟ್ಟಿದ್ರೆ ನಮಗೆ 7 ಬಣ್ಣಗಳು ನಿಖರವಾಗಿ ಗೋಚರಿಸ್ತಾ ಇರೋದಿಲ್ಲ. ಹಾಗಾಗಿ ಪ್ರಿಸಮ್ ಮೂಲಕ ನಾವು ಬಿಳಿ ಬಣ್ಣವನ್ನು ಹಾಯಿಸಿದಾಗ ಎಲ್ಲ ಬಣ್ಣಗಳು ಒಂದೇ ಪ್ರಮಾಣದಲ್ಲಿ ಬಾಗಿರೋದಿಲ್ಲ. ವಕ್ರೀಭವನ ಆಗ್ತಕ್ಕಂಥ ಸಂದರ್ಭದಲ್ಲಿ ಕೆಂಪು ಬಣ್ಣ ಅತಿ ಕಡಿಮೆ ಬಾಗ್ತದೆ, ನೇರಳೆ ಬಣ್ಣ ಅಂತಕ್ಕಂಥದ್ದು ಅತಿ ಹೆಚ್ಚು ಬಾಗ್ತದೆ ಅಂತಕ್ಕಂಥದ್ದು ಆದ್ಮೇಲೆ. ಕೆಂಪು ಬಣ್ಣ ಅತಿ ಕಡಿಮೆ ಬಾಗ್ತದೆ, ನೇರಳೆ ಬಣ್ಣ ಅನ್ನೋದು ಅತಿ ಹೆಚ್ಚು ಬಾಗ್ತದೆ. ಯಾವಾಗ? ವಕ್ರೀಭವನದ ಸಂದರ್ಭದಲ್ಲಿ. ಇನ್ನು ನಾವು ಇದೊಂದು ವಿಚಾರ ನೋಡ್ತಾ ಬಂದಾಗ ಈ ಬಣ್ಣಗಳು ಅಂತ ಬಂದಾಗ ಒಟ್ಟಾರೆ ಬಣ್ಣದವು 2 ವಿಧ ರೀ. ಒಂದು ಪ್ರಾಥಮಿಕ ಬಣ್ಣ, ಒಂದು ದ್ವಿತೀಯ ಬಣ್ಣ. ಪ್ರಾಥಮಿಕ ಬಣ್ಣ, ಇನ್ನೊಂದು ದ್ವಿತೀಯ ಬಣ್ಣ ಅಂತ ಕರಿತೀವಿ. ಪ್ರಾಥಮಿಕ ಬಣ್ಣ ಅಥವಾ ದ್ವಿತೀಯ ಬಣ್ಣ, ಪ್ರಾಥಮಿಕ ಬಣ್ಣ ಆಯಿತು, ಎರಡನೇದು ದ್ವಿತೀಯ ಬಣ್ಣ ಅಥವಾ ದ್ವಿತೀಯ ವರ್ಣಗಳು ಅಂತ ಕರಿತೀವಿ. ಹೌದಾ? ದ್ವಿತೀಯ ವರ್ಣ ಅಥವಾ ಗೌರವ ವರ್ಣ ಅಂತ ಕರಿತೀವಿ. ದ್ವಿತೀಯ ಬಣ್ಣ ಅಥವಾ ದ್ವಿತೀಯ ಬಣ್ಣಗಳು ಅಂತ. ಪ್ರಾಥಮಿಕ ಬಣ್ಣ, ದ್ವಿತೀಯ ಬಣ್ಣ ಅಂದ್ರೆ ಏನು? ಪ್ರಾಥಮಿಕ ಬಣ್ಣ ಅಂದ್ರೆ ಏನಪ್ಪಾ ಅಂತಂದ್ರೆ ಬೆಳಕಿಂದ ಉಂಟಾಗಿರ್ತಕ್ಕಂಥ 7 ಬಣ್ಣಗಳಲ್ಲಿ ಕೆಂಪು, ಹಸಿರು ಮತ್ತು ನೀಲಿ ಇವು ಮೂರು ಬಣ್ಣಗಳು ಮೂಲಭೂತವಾಗಿರ್ತಕ್ಕಂಥ ಬಣ್ಣಗಳು. ಇವುಗಳನ್ನು ನಾವು ಪ್ರಾಥಮಿಕ ಬಣ್ಣ ಅಂತ ಕರಿತೀವಿ. ಕೆಂಪು, ಹಸಿರು ಮತ್ತು ನೀಲಿ. ವಿಚಾರ ಮಾಡ್ರಿ, ಕೆಂಪು, ಹಸಿರು ಮತ್ತು ನೀಲಿ ಬಣ್ಣಗಳು ಬೆಳಕಿನಲ್ಲಿ ಉಂಟಾಗಿರ್ತಕ್ಕಂಥ 7 ಬಣ್ಣಗಳಲ್ಲಿ ಇವು 3 ಬಣ್ಣಗಳು ಪ್ರಮುಖ ಬಣ್ಣಗಳು. ಇವುಗಳನ್ನು ನಾವು ಪ್ರಾಥಮಿಕ ಬಣ್ಣ ಅಂತ ಯೂಸ್ ಮಾಡ್ತೀವಿ. ದ್ವಿತೀಯ ವರ್ಣ ಅಂದ್ರೆ ಏನಪ್ಪಾ ಅಂತಂದ್ರೆ ಪ್ರಾಥಮಿಕ ಬಣ್ಣಗಳನ್ನು ಬಳಸಿ ಅವುಗಳನ್ನು ಮಿಶ್ರಣ ಮಾಡಿ ಅವುಗಳ ಮೂಲಕ ಪಡಿತಕ್ಕಂಥ ಬಣ್ಣಗಳನ್ನು ದ್ವಿತೀಯ ವರ್ಣ ಅಥವಾ ಗೌರವ ವರ್ಣ ಅಂತೇಳಿ ನಾವು ಕರಿತಾ ಇದ್ದೀವಿ. ಏನಪ್ಪ ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಬಂದರೆ ಈಗ ಪ್ರಾಥಮಿಕ ಬಣ್ಣಗಳು ಗೊತ್ತಿದಾವೆ. ಕೆಂಪು, ಹಸಿರು ಮತ್ತು ನೀಲಿ ಬಣ್ಣಗಳು ಪ್ರಾಥಮಿಕ ಬಣ್ಣಗಳು. ದ್ವಿತೀಯ ವರ್ಣಗಳಂದ್ರೆ ಈ ಒಂದು ಪ್ರಾಥಮಿಕ ಬಣ್ಣಗಳನ್ನು ಬಳಸಿ ನಾವು ಹುಟ್ಟಾಕ್ತಕ್ಕಂಥ ಹೊಸ ಬಣ್ಣಗಳನ್ನು ದ್ವಿತೀಯ ವರ್ಣಗಳು ಅಂತ ಕರಿತೀವಿ. ಈ ದ್ವಿತೀಯ ವರ್ಣಕ್ಕೆ ಮೆಜೆಂಟ್, ಸಯಾನ್ ಮತ್ತು ಹಳದಿ ಬಣ್ಣಗಳು ದ್ವಿತೀಯ ವರ್ಣದ ಬಣ್ಣಗಳು. ಏನಿದು ಮೆಜೆಂಟ್ ಬಣ್ಣ ಅಂತಕ್ಕಂಥದ್ದು ಹೆಂಗೆ ತಯಾರಾಗ್ತದೆ ಅಂತಂದರೆ ಕೆಂಪು ಮತ್ತು ನೀಲಿ ಬಣ್ಣಗಳನ್ನು ಕೂಡಿಸಿದಾಗ ಕಡುಗೆಂಪು ಬಣ್ಣ ಬರ್ತದೆ. ಕಡುಗೆಂಪು ಬಣ್ಣವನ್ನು ನಾವು ಏನು ಕರಿತೀವಿ? ಮೆಜೆಂಟ್ ಅಂತ ಕರಿತಾ ಇದ್ದೀವಿ. ಕಡುಗೆಂಪು ಬಣ್ಣವನ್ನು ಮೆಜೆಂಟ್ ಅಂತ ಕರಿತೀವಿ. ಇನ್ನು ಸಯಾನ್ ಅಂತಕ್ಕಂಥ ಬಣ್ಣ ಇದು ಯಾವ ರೀತಿ ಬರ್ತದೆ ಅಂದ್ರೆ ಹಸಿರು ಮತ್ತು ನೀಲಿ ಬಣ್ಣವನ್ನು ಕೂಡಿಸಿದಾಗ ಹಸಿರು ಮತ್ತು ನೀಲಿ ಬಣ್ಣವನ್ನು ಕೂಡಿಸಿದಾಗ ಸಯಾನ್ ಅಂತಕ್ಕಂಥ ಬಣ್ಣ ಹುಟ್ಟು ಬರ್ತದೆ. ಇನ್ನು ಹಸಿರು ಮತ್ತು ಕೆಂಪು ಬಣ್ಣವನ್ನು ಕೂಡಿಸಿದಾಗ ಹಳದಿ ಬಣ್ಣ ಅಲ್ಲಿ ಗೋಚರವಾಗ್ತಾ ಇದೆ ಆದ್ಮೇಲೆ. ಈಗ ಕೆಂಪು ನೀಲಿ ಕೂಡಿಸಿದಾಗ ಕಡುಗೆಂಪು, ಇದನ್ನ ಮೆಜೆಂಟ್ ಅಂತ ಕರೆದ್ವಿ. ಹಳದಿ ಮತ್ತು ನೀಲಿ ಬಣ್ಣವನ್ನು ಕೂಡಿಸಿದಾಗ ಸಯಾನ್ ಅಂತಕ್ಕಂಥ ಹೊಸ ಬಣ್ಣ ಬಂತು. ಹಳದಿ ಮತ್ತು ಕೆಂಪು ಬಣ್ಣವನ್ನು ಕೂಡಿಸಿದಾಗ ಹಸಿರು ಮತ್ತು ಕೆಂಪು ಬಣ್ಣವನ್ನು ಕೂಡಿಸಿದಾಗ ಹಳದಿ ಬಣ್ಣ ಬಂತು. ಹಸಿರು ಮತ್ತು ನೀಲಿ ಬಣ್ಣ ಕೂಡಿಸಿದಾಗ ಸಯಾನ್ ಬಣ್ಣ ಬಂತು. ಕೆಂಪು ಪ್ಲಸ್ ನೀಲಿ ಬಣ್ಣವನ್ನು ಕೂಡಿಸಿದಾಗ ಕಡುಗೆಂಪು ಬಣ್ಣ ಮೆಜೆಂಟ್ ಬಣ್ಣ ಬಂತು. ಎಲ್ಲ 3 ಬಣ್ಣಗಳು ದ್ವಿತೀಯ ವರ್ಣಗಳು ಅಂತ ಕರೆಸ್ಕೊತವೆ. ಈ ದ್ವಿತೀಯ ವರ್ಣದ ವಿಶಿಷ್ಟತೆ ಏನಪ್ಪಾ ಅಂತಂದ್ರೆ ಇವು 2 ಬಣ್ಣಗಳ ಸಮ್ಮಿಶ್ರಣದಿಂದ ಹುಟ್ಟಿರ್ತಕ್ಕಂಥ ಬಣ್ಣಗಳು. ಆ 2 ಬಣ್ಣಗಳು ಏನಪ್ಪಾ ಅಂತಂತಂದ್ರೆ ಅವು ಪ್ರಾಥಮಿಕ ಬಣ್ಣಗಳಾಗಿರಬೇಕು. ಅಂದ್ರೆ ಕೆಂಪು, ಹಸಿರು ಮತ್ತು ನೀಲಿ ಈ 3 ಬಣ್ಣಗಳ ಮಿಶ್ರಣದಿಂದ 3 ಬಣ್ಣಗಳಲ್ಲಿ 2 ಬಣ್ಣಗಳ ಯಾವುದೇ 2 ಬಣ್ಣಗಳ ಮಿಶ್ರಣದಿಂದ ಹುಟ್ಟಿರ್ತಕ್ಕಂಥ ಬಣ್ಣಗಳನ್ನು ನಾವು ದ್ವಿತೀಯ ವರ್ಣದ ಬಣ್ಣಗಳನ್ನು ಕರಿತೀವಿ. ಮೆಜೆಂಟ್, ಸಯಾನ್, ಹಳದಿ ಬಣ್ಣಗಳು ದ್ವಿತೀಯ ವರ್ಣದ ಬಣ್ಣಗಳು. ಇನ್ನು ಬಣ್ಣದ ಟಿವಿ, ಇವತ್ತು ನಾವು ಕಲರ್ ಟಿವಿಸ್ ಅಂತ ನೋಡ್ತಾ ಇದ್ದೀವಿ. ಈ ಬಣ್ಣದ ಟಿವಿಗಳು ಕೂಡ ಪ್ರಾಥಮಿಕ ಆಗಿರ್ತಕ್ಕಂಥ ಕೆಂಪು, ಹಸಿರು, ನೀಲಿ ಈ 3 ಬಣ್ಣಗಳನ್ನು ಉಪಯೋಗ ಮಾಡಿಕೊಂಡೇ ಈ ಒಂದು ಟಿವಿಗಳಾಗಿದ್ದಾವೆ. ಬಣ್ಣ ಟಿವಿಗಳು ಕೂಡ ಕೆಂಪು, ಹಸಿರು, ನೀಲಿ ಪ್ರಾಥಮಿಕ ಬಣ್ಣಗಳನ್ನು ಇವು ವರ್ಣಗಳಾಗಿ ಬಳಸ್ಕೊಳ್ತಾ ಇದ್ದಾವೆ. ಇನ್ನು ಬೆಳಕು ವಿಜಾತಿಯ ಕಣಗಳ ಮಾಧ್ಯಮದಲ್ಲಿ ಹಾದು ಹೋಗ್ತಕ್ಕಂಥ ಸಂದರ್ಭದೊಳಗೆ ತನ್ನ ನೇರವನ್ನು ಬದಲಾಯಿಸ್ತದೆ. ಇದನ್ನು ಬೆಳಕಿನ ಚದುರುವಿಕೆ ಅಂತ ಕರಿತೀವಿ. ವಿಜಾತಿಯ ಒಂದು ಕಣಗಳ ಮಾಧ್ಯಮದೊಳಗೆ ಹಾದು ಹೋಗಬೇಕಾದ್ರೆ
ಬೆಳಕು ಏನು ಮಾಡ್ತದಪ್ಪ ಅಂತಂತಂದ್ರೆ ತನ್ನ ನೇರವನ್ನು ಬದಲಾಯಿಸ್ತದೆ. ಇದನ್ನು ನಾವೇನು ಕರಿತೀವಿ, ಬೆಳಕಿನ ಚದುರುವಿಕೆ, ಸ್ಕ್ಯಾಟ್ರಿಂಗ್ ಆಫ್ ದ ಲೈಟ್ ಅಂತ ಕರಿತಾ ಇದ್ದೀವಿ. ಸೂರ್ಯನಿಂದ ಹೊರಹೊಮ್ಮಿರ್ತಕ್ಕಂಥ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿದಾಗ ಇಲ್ಲಿ ಹೊರಚಿಮ್ತಕ್ಕಂಥ ಬಣ್ಣಗಳಲ್ಲಿ ನೀಲಿ ಬಣ್ಣ ಅತ್ಯಂತ ಹೆಚ್ಚಾಗಿ ಚದುರುವುದರಿಂದಾಗಿ ಆಕಾಶ ನಮಗೆ ನೀಲಿ ಕಾಣ್ತಾ ಇದೆ. ಇದು ಸ್ಕ್ಯಾಟ್ರಿಂಗ್ ಆಫ್ ದ ಲೈಟ್ ಅಂತ ಕರಿತೀವಿ. ಆಕಾಶ ನಮಗೆ ನೀಲಿಯಾಗಿ ಕಾಣ್ತಾ ಇರೋದ್ರಿಂದ, ಯಾಕಂದ್ರೆ ವಾಯುಮಂಡಲದಲ್ಲಿ ಹಲವಾರು ವಿಜಾತಿಯ ಕಣಗಳಿರ್ತಾವೆ, ಅದರ ಮೂಲಕ ಬೆಳಕು ಹಾಕಿ ಬರಬೇಕಾದ್ರೆ ಹಲವಾರು ಬಣ್ಣಗಳು ಹೊರಚಿಮ್ತವೆ. ಆದರೆ ಅದರಲ್ಲಿ ವಿಶೇಷವಾಗಿ ಹೆಚ್ಚು ಇದನ್ನು ಹೊಂದಿರತಕ್ಕಂಥ ಬಣ್ಣ ಯಾವುದಪ್ಪ ಅಂತಂದ್ರೆ ಅದು ನೀಲಿ ಬಣ್ಣ. ಅದು ಹೆಚ್ಚಾಗಿ ಚದುರುತ್ತದೆ. ಹಾಗಾಗಿ ಆಕಾಶ ನಮಗೆ ವಾಯುಮಂಡಲದ ಅಧೀನದೊಳಗೆ ನಮಗೆ ಆಕಾಶ ನೀಲಿಯಾಗಿ ಕಾಣ್ತದೆ. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಕೆಂಪು, ಮತ್ತೆ ಸೂರ್ಯ ಉದಯದ ಮುಂಚೆ ಕೆಂಪು, ಸೂರ್ಯ ಅಸ್ತದ ನಂತರ ಕೆಂಪಾಗಿ ಕಾಣಲಿಕ್ಕೂ ಕೂಡ ಕೆಂಪು ಬಣ್ಣ ಇಲ್ಲಿ ಹೆಚ್ಚಾಗಿ ಚದುರುವಿಕೆಯಿಂದ ನಮಗೆ ಕೆಂಪು ವಿಷಯದಲ್ಲಿ ಕಾಣ್ತಾ ಬರ್ತದೆ, ಕೆಂಪು ಬಣ್ಣ ಕಾಣ್ತಾ ಬರ್ತದೆ. ಇದು ಸ್ಕ್ಯಾಟ್ರಿಂಗ್ ಆಫ್ ದ ಲೈಟ್. ಇದೇ ವಾಯುಮಂಡಲದ ಹೊರಭಾಗದವು ನಾವು ಹೋಗಿ ನೋಡಿದಾಗ ನೀಲಿಯಾಗಿ ಕಾಣ್ತಾ ಇರತಕ್ಕಂಥ ಈ ಒಂದು ಆಕಾಶ ವಾಯುಮಂಡಲದ ಹೊರಭಾಗದಲ್ಲಿ ನಮಗೆ ಕಪ್ಪಾಗಿ ಕಾಣ್ತದೆ. ಯಾಕಂದ್ರೆ ಅಲ್ಲಿ ನೀಲಿಯ ಬಣ್ಣದ ಚದುರುವಿಕೆ ಇರುವುದಿಲ್ಲ. ವಾಯುಮಂಡಲದ ಅಧೀನದೊಳಗೆ ನೀಲಿಯ ಬಣ್ಣ ಹೆಚ್ಚಾಗಿ ಚದುರುವುದರಿಂದಾಗಿ ನಮಗೇನಾಗ್ತದೆ ಅಂತಂದ್ರೆ ಆಕಾಶ ನೀಲಿಯಾಗಿ ಕಾಣ್ತದೆ ಅಂತಕ್ಕಂಥ ವಿಚಾರ. ಇದು ಬೆಳಕಿನ ಚದುರುವಿಕೆ. ಚದುರುವಿಕೆ ಅಂದ್ರೇನು? ಈ ಒಂದು ಬೆಳಕು ವಿಜಾತಿಯ ಕಣಗಳ ಮಾಧ್ಯಮದ ಮೂಲಕ ಹಾದು ಹೋಗುವ ಸಮಯದಲ್ಲಿ ತನ್ನ ನೇರವನ್ನು ಬದಲಾಯಿಸ್ತದೆ, ತನ್ನ ಪಥವನ್ನು ಬದಲಾಯಿಸ್ತದೆ. ಅದನ್ನು ಏನಂತ ಕರಿತೀವಿ ನಾವು ಅಂತಂದ್ರೆ ಬೆಳಕಿನ ಚದುರುವಿಕೆ ಅಂತ ಕರಿತೀವಿ, ಸ್ಕ್ಯಾಟ್ರಿಂಗ್ ಆಫ್ ದ ಲೈಟ್ ಅಂತ ಹೇಳಿ ಕರಿತಾ ಇದ್ದೀವಿ. ಆದ್ಮೇಲೆ ಇವತ್ತಿನ ಕ್ಲಾಸ್ನಲ್ಲಿ ಕೆಲವೊಂದಿಷ್ಟು ಮುಖ್ಯ ವಿಚಾರಗಳನ್ನು ತೆಗೆದುಕೊಂಡಿದ್ದೇವೆ. ನನ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ಅದಕ್ಕಾಗಿ ತಾವು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋಗಳನ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ರೆಂಡ್ಸ್ಗಳಿಗೆ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.